ಅಂದ್ಲವ ಗೀತಿ. ಅಯ್ಯ ಎಲ್ಲೋ ಬಂದಾಳಲ್ಲ ನಿಂಗವಕ್ಕ. ಎಲ್ಲೋಗಿದ್ದೆ ಎಲ್ಲೋವ ಇಷ್ಟು ದಿವಸ? ಏನ್ ಕೇಳ್ತೀಯವ್ವ ನನ್ನ ಕತ್ತಿ. ನನ್ನ ಗಂಡಗ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಬರಕ್ ಹೋಗಿದ್ದೆ. ಮತ್ತೆ ಸರಿ ಹೋದ್ ನಿನ್ ಗಂಡೀಗ? ಹ್ಞೂ ಯವ್ವ ಅವ ಸರಿ ಹೋದ, ನಂದೇನು ಸರಿ ಹೋಗ್ಲಿಲ್ಲ. ಆಮೇಲೆ ಮಾತಾಡೋಂತ ಈಗ ಪೂಜೆ ಮಾಡೋಣ ಬಾ. ನೀನು ಇರ್ಬೇಕಾಗಿತ್ತು, ಮಜಾ ಇರ್ತಿತ್ತು. ಗೀತಿ ಅದು ಏನ್ ಬ್ಯಾಡವ ಈಗ ಪೂಜೆ ಮಾಡ ನಗಪ್ಪನ. ಮತ್ತೆ ಇಲ್ಲಿ ಬಂದ್ರೆ ಬಾಳ ಕಷ್ಟ ಆಗತ್ಲೆ. ಏನಕ್ಕ ನಿನ್ನಿದದ? ಅಯ್ಯೋ ಅದು ಕತಿ ಬಾಳ ದೊಡ್ಡದೈತಿ. ನಿಂಗೊಂದಿನ ಬಿಡಿದ್ದ ಬಂದ್ ಹೇಳ್ತಿಂತ. ಪತಿಮಕ್ಕ ಬಂದಲ್ಲ, ಬಾರ ಪತಿಮಕ್ಕ. ನಂದುಕೆ ನಾಗಪ್ಪ ಪೂಜೆ ಹೆಂಗ್ ಮಾಡ್ತಾರಂತ ನೋಡೋದಿಂತು. ನೋಡ್ಯವ್ವ ನೋಡು, ನಿನ್ನಿನ್ನು ನೋಡಿ ಇವತ್ತು ನೋಡು. ಬಟ್ ನಡು ಕಡ್ಡಿ ಎಲ್ಡಾಡಿಸ್ಬೇಡ ಯವ್ವ. ನಮ್ದಕ್ಕೆ ಏನು ತೊಂದರೆ ಕೊಡಲ್ಲ. ಯಾರಾದ್ರೊಂದು ಹಾಡಾಡ್ರೆ ಹಾಡ ಯವ್ವ. ಬೇಡ ಯವ್ವ ಹಾಡ. ನಮ್ದಕ್ಕೆ ಹಾಡಲಿ. ಅಯ್ಯೋ ಹಾಡೆ ಯವ್ವ. ಪೂಜೆ ಮಾಡ್ರಿ ನೀವು. ಹಾವಿಂದಕ್ಕೂ ದ್ವೇಷ 12ಕ್ಕೂ ವರುಷ. ಏನೈಕಿ ದ್ವೇಷ ಗೀಷ ಅಂತಿದ್ದಾಳೆ. ಪಾತಿ ಬೇಡ ಬಿಡ್ಲೆ. ನಮ್ದಕ್ಕೆ ಚೆನ್ನಾಗಿ ಆಡ್ತೀವಿ. ಬೇಡ ಬಿಡುವ ಬೇಡ. ಯಾಕೋ ಇಲ್ಲಿ ಹಾವು ಬರೋ ಥರ ಇದೆ. ನಾ ಹಾಡ್ತೀನಿ ತಗೋ ಅದನ್ನ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ. ತಾಳೆ ಹೂವ ಎದೆಯಿಂದ ಜಾರಿ ಜಾರಿ ಹೊರ ಬಂದ. ಯವ್ವ ದೇವ್ರ ಸಾಂಗ್ ಆಡಂದ್ರೆ ನೀವೇನ ದ್ವೇಷ ದೋಸ. ಮೊದ್ಲ ನಿನ್ನಿಂದ ನೆನೆಸ್ಕೊಂಡ್ರ ಮೈಯಾಗೆಲ್ಲ ಕಾಶ ಕಾಶ. ಯವ್ವ ನಿನ್ನಿಂದೇನಾರು ನೆನಪಾತಂದ್ರೆ ಮೈಯಾಗಿಂದೆಲ್ಲ ಇಳಿದು ಒಳಗೆ ಬರ್ತೈತಿ. ಯವ್ವ ಬೇರೆ ಏನಾರು ಹಾಡ್ರಿ, ಇಲ್ಲ ಬಿಡ್ರಿ. ಓಂ ನಾಗೇಂದ್ರಹಾರಾಯ ತ್ರಿಲೋಚನಾಯ ರುಷ್ಟಾಂಧರಾಧಾಯ ನಮಃ ಶಿವಾಯ. ಸಾಕು ನಡ್ರಿವ, ಮತ್ತಿಲ್ಲಿ ನಾಗಪ್ಪ ಅಂದ್ಬಿಟ್ಟಣ. ಅಮ್ಮ ನಾ ಕಾಲೇಜ್ ಹೋಗಿ ಬರ್ತೀನಿ. ಮಗ ಈಗಾರ ಡಿಸ್ಚಾರ್ಜ್ ಆಗಿ ಬಂದಿಯಪ್ಪ. ಬೇಡ ಅದು ಅಲ್ದ ನಿನ್ ಕಾಲೇಜ್ ಇದೆಲ್ಲ ಮುಗ್ದೈತಲ್ಪ. ಅಮ್ಮ PhD ಇದನ್ನ ಸಬ್ಮಿಟ್ ಮಾಡಿದ್ನಲ್ಲ ಡಾಕ್ಯುಮೆಂಟ್, ಅದನ್ನ ನೋಡಕ್ ಹೋಗ್ತೀನಮ್ಮ. ಅಯ್ಯ ಮಗ ನೀ ಹಾಸ್ಪಿಟಲ್ ಇದ್ದಾಗ ಅದು ಅಪ್ರೂವ್ ಆಗೈತೆ ಅಂತ ಬಂದೈತಿ. ಓ ಹೌದನ? ಅವಾಗ ಹಾಕಿದ್ನಿ. ಏನೋ ಇತ್ತೀಚೆಗೆ ಏನೇನು ನೆನಪಿರೋವಲ್ಲ ನೋಡ್ ನನಗೆ. ಅಣ್ಣ ನಾ ಹಾಕಿದ್ದೆ, ನೀ ಹಾಕಿಲ್ಲ, ಅದಕ್ಕೆ ನಿನ್ ನೆನಪಿಲ್ಲ ತಗೋ. ಓ ನನ್ನ ಮೊದ್ದು ಬಂಗಾರ ತಂಗಿ ಹಾಕೈತನ? ಹೌದಾ ಅವ ಚಲೋ ಆತ್ ಬಿಡು. ಮತ್ತೇನ್ ಮಾಡ್ಲಿ ಇವತ್ತ? ನೀ ನನ್ನ ಜೋಡಿ ಟೈಮ್ ಸ್ಪೆಂಡ್ ಮಾಡ. ನಿನ್ ಕಾಲೇಜ್ ಐತಿಲ್ಲ? ಕಾಲೇಜ್ ಮುಗ್ದೈತಿ. ಅಯ್ಯೋ ಹೆಂಗೆ ಹೇಳಿದೆ ಇವಂಗ. ಅಣ್ಣ ಅದು ಹ್ಞೂ ಕಾಲೇಜಾ ನಾ ಒಂದಿನ ಬಂಕ್ ಹಾಕ್ತೀನಿ ತಗೋ. ಇಷ್ಟು ದಿನ ನೀನು ನಿನ್ನ ಜೋಡಿ ಟೈಮ ಸ್ಪೆಂಡ್ ಮಾಡಿಲ್ಲ ನಾ. ಮತ್ತು ಅದಲ್ಲ ಈಗ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕಂತ ಮಾಡಿ ನಾನು. ಅದಕ್ಕೆ ಫಸ್ಟು ಕಾಲೇಜ್ ಕಂಪ್ಲೀಟ್ ಮಾಡು, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಮಾಡಕಂತ. ಅಣ್ಣ ಅದ್ರ ಜೋಡಿನ ಮಾಡ್ತೀನಿ ತಗೋ. ಸರಿ ಹಂಗಾರೆ ನನ್ನ ಫ್ರೆಂಡ್ಸ್ ಮೀಟ್ ಆಗಿ ಬರ್ತೀನಿ. ಮೀಟ್ ಆಗಿ ಬಂದು ಆಮೇಲೆ ನಿನ್ ಜೋಡಿ ಮಾತಾಡ್ತೀನಿ. ಅಣ್ಣ ಯಾವ ಫ್ರೆಂಡ್ ಮೀಟ್ ಆಗಬೇಕಂತ ಹೇಳಿ? ಮಹೇಶ್ ಅಣ್ಣ. ಮಹೇಶ? ಅಯ್ಯೋ ಅಮೇರಿಕದಾಗದಲ್ಲ, ಹೆಂಗೆ ಹೇಳಿದೆ ಹಂಗ. ಅಣ್ಣ ಮಹೇಶ ಎಲ್ಲ ಹೋಗ್ತೀನಿ ಅಂತ ಹೇಳಣ್ಣ. ಕೇಳ ಫೋನ್ ಹಚ್ಚಿ. ಹೌದಾ ಆಯ್ತು ಕೇಳ್ತೀನಿ. ಅಮ್ಮ ಹೆಂಗೆ ಮಾಡೋದಮ್ಮ ಇವಂಗ? ಈಗ ಮಹೇಶಿಗೆ ಫೋನ್ ಹಚ್ಚಿ ಎಲ್ಲ ವಿಷಯ ಹೇಳ್ಬೇಕು. ಮೊದ್ಲ ಕೆಲಸ ಮಾಡವ. ಯಾಕಂದ್ರೆ ಮತ್ತೆ ಅವಂಗ ಡಾಕ್ಟರ್ ಏನು ಹೇಳ್ಯಾರಂದ್ರೆ ಗೊತ್ತಲ್ಲ ನಿಂಗೆ, ಯಾವುದು ನಾವಾಗಿ ಹೇಳ್ಬಾರ್ದು. ಅವಂಗಾಗಿ ನನಗೆ ಬಂದು ಆದ್ರೆ ಅವಂಗ ಇದು ಆಗುತ್ತೆ. ಆಯ್ತಮ್ಮ. ಅಮ್ಮ ನಾ ಹಂಗ ಒಂದ್ ರೌಂಡ್ ಹೋಗಿ ಬರ್ತೀನಿ. ಅಲ್ಲ ಕಣಿ, ಈ ತರ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ಬೇಕು ಹೇಳಿ ನಾವು? ಈಗ ನಾನು ಫ್ಯಾಕ್ಟ್ರಿ ಹೋಗಲ್ದಂಗಾಗೈತಿ, ಆ ಹುಡುಗನೂ ಹೋಗಂಗಿಲ್ಲ. ಈಗ ಯಾರು ಹೋಗ್ಬೇಕು? ನನಗರ ತಲೆ ಅನ್ನೋದು ಚಿಟ್ಟಿಡ್ದಂಗೆ ಆಗಿಬಿಟ್ಟೈತಿ ನೋಡು. ಮಗ ಈ ಪರಿಸ್ಥಿತಿ ಬಂದಿದ್ದೊಂದು, ನನಗೆ ಹಿಂಗಾಗಿದ್ದೊಂದು, ಫ್ಯಾಕ್ಟ್ರಿ ಆ ಲಾಸ್ ಒಳಗೆ ನಡೆದಿದ್ದೊಂದು. ಅಕ್ಕ ಮಾಮ ಯಾಕೆ ತಲೆ ಕೆಡ್ಸ್ಕೊಂತಿ? ನಾ ಅದಿನಿಲ್ಲ, ನಾ ಎಲ್ಲ ನೋಡ್ಕೊಂತೀನಿ. ಅಪ್ಪ ನೀ ಅದಿ ಅಂತ ಒಂದಿಟ್ಟು ಧೈರ್ಯ ಬಂತು. ಹೋಗಿ ಫ್ಯಾಕ್ಟ್ರಿ ಒಳಗೆ ಇವತ್ತು ಮಾಲ್ ಬರ್ತೈತೆ ಅಂತ ಎಲ್ಲ ಇಳಿಸ್ಕೊಂಡು ವರ್ಕರ್ಸಿಗೆ ಇವತ್ತು ಬೇರೆ ಕೆಲಸ ಹಚ್ಚಪ್ಪ. ಮಾಮ ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾ ಎಲ್ಲ ನೋಡ್ಕೊಂತೀನಿ. ಅಪ್ಪ ನೀ ಏನು ಚಿಂತೆ ಮಾಡ್ಬೇಡ ಬಿಡು, ನಮ್ಮ ಮನೆಯಾರ ಅದಾರ. ಈ ಶರ್ಮಿಳಾ ಬಂದ್ಯಾ ಬಾವ? ಅವನ ಹೇಳಿದ್ನಿಲ್ಲ ಬರ್ತೀನಿ ನಾ ಎಲ್ಲ, ನೀ ಏನು ಟೆನ್ಷನ್ ಮಾಡ್ಕೋಬೇಡಂತಿ. ಹೌದ್ರಿ ಮಾಮರ, ನಿಮ್ಮ ಮಗಳು ಏನೇ ಆತ ಅದರಿ ಬಂದನ. ನನಗೆ ಮತ್ತೊಬ್ಬ ಕಾಂಪಿಟೇಟರ್ ಇರ್ಲಿ ನೋಡ್ಕೊಂತೀನಿ. ಹಲೋ ಅಣ್ಣಾರ, ಏನಪ್ಪ ಆರಾಮನ? ಹ್ಞೂ ಆರಾಮ್. ಅಡಿ ಅಂದ್ರ ಬರ್ರಿ ಕುತ್ಕೋ ಬರ್ರಿ. ತಗೋರಿ ನಾವು ಫ್ಯಾಕ್ಟ್ರಿಗೆ ಹೋಗಿ ಕರ್ಕೊಂಡು. ಏನೋ ಚಾದ ಮಾಡ್ತಿದ್ನಲ್ರಿ. ಏನ್ ಬೇಡ್ರಿ, ಟೈಮ್ ಆಗೈತಿ, ನಾ ಹೋಗ್ತೀನಿ. ಯಾಕೆ ಇಲ್ಲೇ ಇರ್ಲಾಡ್ರಿ, ನಾನು ಇಲ್ಲೇ ಬರ್ತೀನಿ ನಿನ್ ಮೈಯಿಂದ. ಆಯ್ತಪ್ಪ ಸರಿ ಹಂಗ ಮಾಡ್ರಿ. ಬರ್ರಿ ಅಣ್ಣಾರ ಹೋಗುನು. ಶರ್ಮಿ ನಿನ್ ಗಂಡ ಬದಲಾಗಿದ್ ನೋಡಿ ನನಗೆ ಭಾಳ ಖುಷಿ ಆಯ್ತು ನೋಡುವ. ನಿನ್ ಗಂಡ ಮೊದ್ಲಿನಂಗಿಲ್ಲಲ್ಲ, ಅದ ಖುಷಿ ನೋಡಿ ನನಗೆ. ಹ್ಞೂನಾ ಮಮ್ಮಿ, ಭಾಳ ಚೇಂಜ್ ಆಗ ನನ್ನ ಗಂಡ. ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಿ. ಈಗ ಏನು ಕೇಳ್ತಿ? ಅಲ್ಲ ಮಮ್ಮಿ ಒಂದು ಮಾತು ನಂಗೆ ಹೇಳ್ಬೇಕಿಲ್ಲ, ಅದ್ಯಾಕೆ ಮಾಮ ಕೊಡ್ತಿ? ಅವರೇನು ಅವನು ನಮಗೋಸ್ಕರ ಮಾಡ್ತಾನಿಲ್ಲ. ಆದರೂ ನಮ್ಮ ಮನೆಯಾರು ಇರುತ್ತಾನ, ಯಾಕೆ ಚಿಂತಿ? ಯವ್ವ ನನಗೆ ನಿಮ್ಮ ಅಣ್ಣಂದ ಚಿಂತೆ ಐತೈತೆ ಯವ್ವ. ಏನ ನೆನಪಂತೂ ಯಾವುದೂ ಇಲ್ಲ. ಅಲ್ಲೊಕ್ಕಿನ ಇಲ್ಲೊಕ್ಕಿನ ಅಂತಾನೆ ಎಲ್ಲರಿಗೂ ಫೋನ್ ಮಾಡಿ ಹೇಳೋದಾಗ್ಬಿಟ್ಟೈತೆ ನೋಡಿ ನನಗಂತ್ರಿ. ಹಂಗಾರ ಮಾಡಿ ಅವನ್ನ ನೆನಪು ತರಿಸ್ತೀನಿ, ನೀ ಏನು ಚಿಂತೆ ಮಾಡಬೇಡ. ಆಯ್ತು ಅಷ್ಟು ಮಾಡ್ರಿ, ಅಷ್ಟು ಕೂಡಿ. ಅದ್ರಾಗ ಪಾಪಕ್ಕಿ ಆಶಾ ಅಂದೊಂದು ಏನನ. ಹ್ಞೂ ಆಶಾ ಅಲ್ಲ, ಸುಮ್ಮನೆ ಅನ್ನಕ್ಕೆ ಇನ್ನೊಂದು ಮದುವೆ ಮಾಡಂತಿನ್ನ ಬೇಡವಾ? ಆಶಾನು ಚಲೋ ಐತಿ. ಅಲ್ಲ ನಮ್ಮ ಇದಕ್ಕೆ ಹೋಲು ಅಂತದು, ನಮ್ಮ ಲೆವೆಲಿಗೆ ಹೋಲು ಅಂತದು, ಆಮೇಲೆ ನಮ್ಮ ಅಂತಸ್ತಿಗೆ ಹೋಲು ಅಂತದು ಹುಡುಗಿನ ತಂದು ಮದುವೆ ಮಾಡ. ಅದು ನಿಜ ನನಗೂ ಅನಿಸ್ತೈತೆ ಮೊದಲೆಲ್ಲ. ಬಟ್ ಅವ್ನು ಲವ್ ಮ್ಯಾರೇಜ್ ಆಗ್ಯಾನಲ್ಲ. ಅಲ್ಲ ಅವ ಲವ್ ಮ್ಯಾರೇಜ್ ಆದ್ರೆ ಏನಾಯ್ತು? ಈಗೆಲ್ಲ ನೆನಪು ಹರೇನಿಲ್ಲ. ಹ್ಞೂ ಹರೇನ.